ಸರ್ ಪಾಪ ಆಗ್ಲಿಂದ ನೀವು ಮಾತಾಡ್ಸ್ತೀರೇನೋ ಅಂತ ಕಾಯ್ತಾ ಕೂತಿದೆ. ನೀವು ನೋಡಿದ್ರೆ ಕೇರೆ ಮಾಡ್ತಿಲ್ವಲ್ಲ. ಯಾವ ಗಿಡ ಇದು? ಮಲ್ಲಿಗೆ ಗಿಡ. ಓ, ನಿಮ್ಗೋಸ್ಕರ ನಾನ್ ತಂದಿದ್ದು. ನನಗೋಸ್ಕರನಾ? ಮತ್ತೆ ಹೇಳಲೇ ಇಲ್ಲ. ನಾನೇನೋ ಹೋಟ್ಲ್ನವ್ರು ಇಟ್ಟಿದ್ದಾರೆ ಅಂತ ಅನ್ಕೊಂಡೆ. ನೀವು ಮನ್ಸು ಮಾಡಿದ್ರೆ ಮುತ್ತಿನ ಸಾರನೇ ಗಿಫ್ಟ್ ಕೊಟ್ಬಿಡ್ತೀರಾ. ನಾನ್ ನಿಮ್ಗೆ ಏನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಕೂತಾಗ ನನಗೆ ಹೆಲ್ಪ್ ಮಾಡಿದ್ದೆ ಈ ಮಲ್ಲಿಗೆ ಗಿಡ. ಇದುವರೆಗೂ ನನಗೆ ಯಾರು ಕೊಡದಂಥ ಉಡುಗೊರೆ ಇದು. ಇನ್ಮೇಲೆ ಮಲ್ಲಿಗೆ ನೋಡ್ದಾವೆಲ್ಲ ನೀನೇ ನೆನಪಾಗ್ತೀಯೋ ಏನೋ. ನಿಜವಾಗ್ಲೂನಾ ಸರ್? ನನಗಂತೂ ಯಾರೇ ಸೂಟ್ ಹಾಕೊಂಡಿರೋದನ್ನ ನೋಡಿದ್ರು, ಬೆನ್ಸ್ ಕಾರ್ ನೋಡಿದ್ರು, ನಿಮ್ ಕಪ್ಪು ಬಿಳಿ ಗಡ್ಡ, ನಿಮ್ ಕೈ ಕಡ್ಗ, ಬ್ಲ್ಯಾಂಕ್ ಚೆಕ್, ಲಂಡನ್, ಗಣಪತಿ ಬಪ್ಪ ಮೌರ್ಯ, ಇದೆಲ್ಲದ್ರಲ್ಲೂ ನನಗ್ ನೀವೇ ನೆನಪಾಗ್ತೀರಾ ಸರ್. ಮುಖ್ಯವಾಗಿ ಯಾರಾದ್ರೂ ನಂಬಿಕೆ ಅನ್ನೋ ಪದ ಬಳಸಿದ್ರೆ ನೀವು ಮಾತ್ರನೇ ನೆನಪಾಗ್ತೀರಾ ಸರ್. ಸರ್ ನಿಮ್ಗೂ ಹೀಗೆ ಆಗಾಗ ನಾನು ನೆನಪಾಗ್ತೀನ ಸರ್? ನೆನಪಾಗ್ತೀಯ? ಯಾವಾಗ ಸರ್? ಮುಖ ಗಂಟು ಹಾಕೊಂಡು ಬಿಕ್ಕಿ ಬಿಕ್ಕಿ ಅಳೋರ್ನ ನೋಡಿದಾಗ ನೀನೇ ನೆನಪಾಗ್ತೀಯ. ಹೀಗೆ ಹೀಗೆ ಸರ್. ಒಂದು ವಾರದಿಂದ ಒಬ್ಬನೇ ಇದ್ದಿದ್ರಿಂದ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಸಿಕ್ತು. ನಾನು ಏನನ್ನ ಯಾರನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ನನಗೆ ಅರ್ಥ ಆಯ್ತು. ಈಗ ನನ್ನ ಮನಸ್ಸು ಹಗುರ ಆಗ್ತಾ ಇದೆ. ಹಗುರ ಅಂದ್ರೆ ಸರ್? ಹಗುರ ಅಂದ್ರೆ ಮನಸ್ಸಲ್ಲಿ ಯಾವುದೇ ತರದ ಗೊಂದಲ ಇಲ್ಲ. ಗೊಂದಲ ಇಲ್ವಾ? ನಾನಿದನ್ನ ನಂಬಲ್ಲ ಸರ್. ಹೇಗೆ ಸಾಬೀತುಪಡಿಸ್ಲಿ? ದೃಷ್ಟಿಯುದ್ಧ. ದೃಷ್ಟಿ ಯುದ್ಧನ? ದೃಷ್ಟಿ ಯುದ್ಧದಲ್ಲಿ ನೀವು ಗೆಲ್ಲಿ, ಆಮೇಲೆ ನಾನು ನಂಬ್ತೀನಿ. ಏನ್ ಹಾಗಂದ್ರೆ? ದೃಷ್ಟಿ ಯುದ್ಧ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು. ಯಾರ್ ಮೊದ್ಲು ದೃಷ್ಟಿ ತಪ್ಪಿಸ್ತಾರೋ ಅವ್ರು ಸೋತಂಗ್ ಲೆಕ್ಕ. ನೀವ್ ಯುದ್ಧಕ್ಕೆ ರೆಡಿನಾ? ಅಷ್ಟೇ ಅಲ್ವಾ? ಸಿಂಪಲ್ ಆಗಿದೆ ಬಿಡು. ರೆಡಿ? ಕೇಳಕ್ ತುಂಬಾ ಸಿಂಪಲ್ ಆಗಿದೆ, ಆಡ್ ನೋಡಿ ಗೊತ್ತಾಗತ್ತೆ ಯಾರ್ ಗೆಲ್ತಾರೆ ಅಂತ. ರೆಡಿ? ಯಾವಾಗ್ಲೂ ರೆಡಿ. ಓಕೆ, 1 2 3. ಮೋಸ ಇದು, ನೀವು ಕಣ್ ಬಿಟ್ಕೊಂಡೇ ಇದ್ದೀರಾ. ಕಣ್ ಕ್ಲೋಸ್ ಮಾಡಿ. ಓಕೆ, ಮೋಸ ಮಾಡೋ ಹಾಗಿಲ್ಲ. ಓಕೆ, ರೆಡಿ? 1 2 3. ಜಲಂಧರ್, ಆರ್ಯನ್ಗೇನು ಮಾಡಬೇಡ. ಪೀಟರ್, ಸ್ಟೇಟಸ್ ಏನು? ಫೋಕಸ್ ಇಸ್ ಆನ್ ದಿ ಟಾರ್ಗೆಟ್. ಇಬ್ರು ಒಬ್ಬರನ್ನೊಬ್ರು ನೋಡ್ತಿದ್ದಾರೆ, ಮಾತಾಡ್ತಿಲ್ಲ. ಆರ್ಡರ್ ಪ್ಲೀಸ್. ನೋ ವೇಟ್ ಪೀಟರ್. ಬಾಸ್, ಇದಕ್ಕಿಂತ ಪರ್ಫೆಕ್ಟ್ ಟೈಮ್ ಸಿಗಲ್ಲ. ಆರ್ಡರ್ ಮಾಡಿ.
ಅನು ಕೂತ್ಕೋ. ನೋಡು, ಹಾಗೇನಾಗಿಲ್ಲ. ಕೆಮ್ಮು ಬಂತು, ಹಾಗಾಗಿ ಮಿಸ್ ಆಗೋಯ್ತು ಅಷ್ಟೇನೆ. ಇಲ್ಲಾಂದ್ರೆ ಗೊತ್ತಲ್ಲ. ಇಲ್ಲ ಸರ್, ಹಾಗೆಲ್ಲ ನೀವು ಕಾರಣ ಕೊಡೋ ಹಾಗಿಲ್ಲ. ಸೋತಿದ್ದೀರಾ ಅಂದ್ಮೇಲೆ ಸೋತಿದ್ದೀರಾ ಅಷ್ಟೇ. ಈಗ ನಿಮ್ ಸಾಮ್ರಾಜ್ಯನ ನನಗ್ ಬಿಟ್ಕೊಡ್ಬೇಕು. ಎಲ್ಲ ನಿಂದೆ ಅಲ್ಲ. ಹಲೋ ಅನು, ಸಾರಿ ರಾಂಗ್ ಟೈಮಲ್ಲಿ ಕಾಲ್ ಮಾಡಿದೆ, ಬಟ್ ಇಂಪಾರ್ಟೆಂಟ್. ಏನಾಯ್ತೆ? ನೀನ್ ಯಾವುದೋ ಲೈಬ್ರರಿ ಬುಕ್ ವಾಪಸ್ ಕೊಟ್ಟಿಲ್ವಂತೆ. ಅದ್ ರಿಟರ್ನ್ ಮಾಡಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ ಅಂತ ನೋಟಿಸ್ ಬೋರ್ಡಲ್ಲಿ ಬರ್ದಿದ್ದಾರೆ ಕಣೆ. ನೀನ್ ಆಮೇಲೆ ಎಕ್ಸಾಮ್ ಬರೆಯಕ್ ಆಗಲ್ಲ. ಅಯ್ಯೋ, ಸರಿ, ಕಾಲೇಜ್ ಲೈಬ್ರರಿ ಏನೋ ಓಪನ್ ಇರುತ್ತೆ. ನೀನ್ ಆದಷ್ಟು ಬೇಗ ಬಂದು ಬುಕ್ ವಾಪಸ್ ಕೊಟ್ಬಿಡು, ಸರಿನಾ? ಸರಿ ಕಣೆ. ಏನಾಯ್ತು? ಸರ್, ಲೈಬ್ರರಿ ಬುಕ್ ವಾಪಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಎಕ್ಸಾಮ್ ಬರೆಯಕ್ ಆಗಲ್ಲ. ಕಾಲೇಜಿಗೆ ಡ್ರಾಪ್ ಮಾಡ್ಲಾ? ಇಲ್ಲ ಸರ್, ಪರವಾಗಿಲ್ಲ. ಸಾಮಾನ್ಯವಾಗಿ ನಾನು ಈ ತರ ವಿಷಯಗಳನ್ನೆಲ್ಲ ಮರೆಯಲ್ಲ. ಬಟ್ ಇತ್ತೀಚೆಗೆ ಏನಿಲ್ಲ ಸರ್, ವಾಪಸ್ ಮನೆಗೆ ಹೋದ್ ಕೂಡ್ಲೆ ಲೈಬ್ರರಿ ಬುಕ್ ನ ವಾಪಸ್ ಕೊಡ್ತೀನಿ. ಪರೀಕ್ಷೆ ತುಂಬಾ ಮುಖ್ಯ, ಅದರ ಬಗ್ಗೆ ಗಮನ ಕೊಡು. ಆಮೇಲೆ ಎಲ್ಲ ಮಾತಾಡೋಣ. ಎಲ್ಲ ಅಂದ್ರೆ ಸರ್? ಎಲ್ಲ ಅಂದ್ರೆ ಎಲ್ಲ ಅಂದ್ರೆ ನೀವೇ ನನ್ನ ಹತ್ರ ಎಲ್ಲಾನು ಹೇಳ್ತೀರಾ ಸರ್? ಜೊತೆ ಜೊತೆಯಲಿ